ಎಲ್ಲರ ಚಿತ್ತ ಸಚಿವ ಸಂಪುಟ ವಿಸ್ತರಣೆಯತ್ತ ಅನ್ನೋ ಹಾಗೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಸಚಿವ ಸಂಪುಟ ವಿಸ್ತರಣೆ. ಬುಧವಾರವೇ ನೂತನ ಸಚಿವರ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ ಇದೆ. ಇವತ್ತು ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ರಾಜ್ಯದ ನಾಯಕರಿಗೆ ಹೈಕಮಾಂಡ್ ನಾಯಕರು ಈಗಾಗಲೇ ಬುಲಾವ್ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪಯಣವನ್ನ ಬೆಳೆಸಲಿದ್ದಾರೆ. ನೋಡಿ, ಇವತ್ತು ಬೆಳಗ್ಗೆ 9:30 ಸುಮಾರಿಗೆ ಬೆಂಗಳೂರಿನಿಂದ ಸಿಎಂ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹಾಗಾಗಿ ಇವತ್ತು ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಇವತ್ತು ಸಂಬಂಧಪಟ್ಟಂತೆ ಕರ್ನಾಟಕ ಭವನದಲ್ಲಿ ಮೀಟಿಂಗ್ ಇದೆ. ಆ ಮೀಟಿಂಗ್ ನಲ್ಲಿ ಏನ್ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆಡೆ ಮಾಡಿಕೊಡ್ತಾ ಇರುವಂತಹ ಸಂಗತಿ. ಡಿಕೆ ಶಿವಕುಮಾರ್ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಇವರಿಗೆ ಬುಲಾವ್ ನೀಡಿದ್ದಾರೆ. ಯಾಕಂತಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ 3 ಬಣಗಳಿದ್ದಾವೆ. ಒಂದು ಬಿಕೆ ಹರಿಪ್ರಸಾದ್ ಅವರ ಬಣ, ಹಾಗೆ ಸಿದ್ದರಾಮಯ್ಯ ಅವರ ಬಣ, ಡಿಕೆ ಶಿವಕುಮಾರ್ ಅವರ ಬಣ. ಒಂದೊಂದು ಲಿಸ್ಟ್ಗಳನ್ನ ರೆಡಿ ಮಾಡ್ಕೊಂಡಿದ್ರಲ್ಲ, ಯಾರು ಆ ಒಂದು ಸ್ಥಾನಕ್ಕೆ ಸೂಕ್ತ ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ನಾಯಕರು ಚರ್ಚಿಸಿದ್ದಾಗಿದೆ. ಇವತ್ತು ಮತ್ತೆ ಸಭೆಯನ್ನ ನಡೆಸಲಿದ್ದಾರೆ. ಅಳೆದು ತೂಗಿ ಯಾರಿಗೆ ಕೊಡಬೇಕು ಆ ಸ್ಥಾನಮಾನವನ್ನ ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ. ಯಾಕಂತಂದ್ರೆ ಇರೋದೇ 20 ಸ್ಥಾನ. 20 ಸ್ಥಾನಕ್ಕಾಗಿ 40 ಶಾಸಕರು ಲಾಬಿ ಮಾಡ್ತಿದ್ದಾರೆ, ನಮಗ್ ಬೇಕು ಅಂತ ಹೇಳಿ. ಯಾರಿಗೆ ಕೊಟ್ಟರು ಈಗ ಅಸಮಾಧಾನ ಹೊರ ಹಾಕುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಲ್ಲಿ ಸಾಕಷ್ಟು ಸಚಿವಾಕಾಂಕ್ಷಿಗಳಿದ್ದಾರೆ. ನಮಗೂ ಬೇಕು ಅಂತ ಹೇಳಿ ಕೂಡ ಸಿದ್ದರಾಮಯ್ಯ ಅವರು ಒತ್ತಡವನ್ನ ಹಾಕಿದ್ರು. ಹಿಂದೆ ಯಾವಾಗ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಒತ್ತಡವನ್ನ ಹಾಕಿದ್ರು. ನಾನು ಕೊಡ್ತೀನಿ, ಕೆಲವೊಂದಿಷ್ಟು ಬೇಡಿಕೆಗಳಿದ್ದಾವೆ, ಅವೆಲ್ಲವನ್ನ ಕೂಡ ನೀವು ಈಡೇರಿಸಬೇಕು ಅಂತ ಹೇಳಿ. ಹಾಗೆ ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಓಕೆ ಅಂತ ಹೇಳಿದ್ರು. ಇವತ್ತು ಅಥವಾ ನಾಳೆ ಹೈಕಮಾಂಡ್ ಜೊತೆ ಮಹತ್ವದ ಸಭೆ ನಡೆಯಲಿದೆ. ಅಂತಿಮವಾಗಿ ಸಂಪುಟ ವಿಸ್ತರಣೆಯ ಪಟ್ಟಿ ಆಯ್ಕೆ ಫೈನಲ್ ಆಗುವ ಸಾಧ್ಯತೆ. ಜಿಲ್ಲಾ ಸಮುದಾಯವಾರು ಜೊತೆ ಹೊಸ ಮುಖಗಳಿಗೆ ಆದ್ಯತೆ ನೀಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಹೈಕಮಾಂಡ್ ಯಾವುದೇ ಸಮಯ ನಿಗದಿ ಮಾಡಿಲ್ಲ. 2 ದಿನದಲ್ಲಿ ಸಭೆ ಮಾಡಿದ್ರೆ ನಾಡಿದ್ದು ನೂತನ ಸಚಿವ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಗೆ ತೆರಳಿರುವ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇವತ್ತು ಅಥವಾ ನಾಳೆ ಹೈಕಮಾಂಡ್ ಜೊತೆ ಮಹತ್ವದ ಸಭೆ ನಡೆಯಲಿದೆ. ಅಳೆದು ತೂಗಿ ಯಾರಿಗೆ ಕೊಡಬೇಕು, ಯಾರು ಆ ಒಂದು ಸ್ಥಾನಕ್ಕೆ ಸೂಕ್ತ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಬಹಳಷ್ಟು ಮುಂಜಾಗ್ರತಾ ಕ್ರಮ ವಹಿಸಿ ಯಾರ್ಯಾರಿಗೂ ಕೊಡಕ್ಕಾಗಲ್ಲ. ಯಾಕಂತಂದ್ರೆ ಪಕ್ಷಕ್ಕಾಗಿ ಯಾರು ದುಡಿತಾರೆ, ಪಕ್ಷ ವಿರೋಧಿ ಚಟುವಟಿಕೆ ಯಾರು ಮಾಡಲ್ಲ, ಪಕ್ಷದ ವರ್ಚಸ್ಸನ್ನ ಯಾರು ಕಮ್ಮಿ ಮಾಡಲ್ಲ, ಇಂಥವ್ರಿಗೆ ಸ್ಥಾನಮಾನ ಸಿಗುತ್ತೆ ಈ ಬಾರಿ. ಯಾಕಂತಂದ್ರೆ ಹಿಂದೆ ಇದ್ರು ಸಚಿವಾಕಾಂಕ್ಷಿಗಳು, ಸಚಿವ ಸ್ಥಾನ ಯಾರು ನಿಭಾಯಿಸ್ಕೊಂಡು ಬಂದ್ರಲ್ಲ, ಅಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಚಿವರುಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ, ಅಭಿವೃದ್ಧಿ ಕಾರ್ಯವನ್ನ ಮಾಡಿರಲಿಲ್ಲ, ಶಾಸಕರಿಗೂ ಕೂಡ ಅವರು ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ, ಬರೀ ಕೇರ್ಲೆಸ್ ಆಗಿ ನಡೆದುಕೊಳ್ತಾ ಇದ್ರು. ಅಂಥವ್ರನ್ನ ಕೈಬಿಟ್ಟು ಈ ಬಾರಿ ಹೊಸ ಮುಖಗಳಿಗೆ ಆದ್ಯತೆ ನೀಡುವಂತಹ ಸಾಧ್ಯತೆ ಇದೆ. ಜಿಲ್ಲಾ ಸಮುದಾಯವಾರು ಹಾಗಂತ ಹೇಳಿ ಹಳಬರನ್ನ ಕೂಡ ಕೈ ಬಿಡಕ್ಕಾಗಲ್ಲ. ಹಳಬರನ್ನ ಕೈ ಬಿಟ್ಬಿಟ್ರೆ ಪಕ್ಷಕ್ಕೆ ಹೊಡೆತ ಬೀಳುವಂತಹ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ನಿಗಾ ಇಟ್ಟುಬಿಟ್ಟು ಯಾರಿಗೆ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ಬಹಳಷ್ಟು ಚರ್ಚೆ ಮಾಡಲಿದ್ದಾರೆ ಇದ್ರ ಬಗ್ಗೆ. ಇಬ್ಬರು ಡಿಸಿಎಂ ಆಯ್ಕೆ ಮಾಡುತ್ತಾ ಕೈ ಹೈಕಮಾಂಡ್. ಸಮುದಾಯವಾರು ಡಿಸಿಎಂ ಸೃಷ್ಟಿಸಲು ಈಗ ಹೈಕಮಾಂಡ್ ನಾಯಕರಿಗೆ ನಿಜಕ್ಕೂ ಇದು ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಇತ್ತ ಉಗುಳಕ್ಕೂ ಆಗ್ತಾ ಇಲ್ಲ, ನುಂಗೋಕ್ಕೂ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ಹೈಕಮಾಂಡ್ ನಾಯಕರ ಸ್ಥಿತಿ. ಸಿದ್ದರಾಮಯ್ಯ ಅಂಡ್ ಟೀಮ್ ಎಲ್ಲಿಲ್ಲದಂತಹ ಕಸರತ್ತನ್ನ ಮಾಡ್ತಿದ್ದಾರೆ. ಒಟ್ನಲ್ಲಿ ಹೇಗಾದ್ರೂ ಮಾಡಿ ಶತಾಯಗತಾಯವಾಗಿ ಸ್ಥಾನಮಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ಲಾನ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ತಮ್ಮ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರುಗಳು ಏನಿದ್ದಾರೆ, ಸಚಿವಾಕಾಂಕ್ಷಿಗಳು, ಒಟ್ನಲ್ಲಿ ಅವ್ರಿಗೆ ಕೊಡಿಸ್ಬಿಡ್ಬೇಕು ಸ್ಥಾನಮಾನವನ್ನ ಅಂತ ಹೇಳಿ ಹೆಚ್ಚುವರಿ ಡಿಸಿಎಂ ಸೃಷ್ಟಿಯನ್ನ ಕೈಬಿಟ್ಟಿದ್ದಂತಹ ಹೈಕಮಾಂಡ್ಗೆ ಒತ್ತಡ ಹೇರಲು ಈಗ ಸಿದ್ದು ಅಂಡ್ ಟೀಮ್, ಸಿದ್ದರಾಮಯ್ಯ ಅಂಡ್ ಅವರ ಟೀಮ್ ಏನಿದೆ ಮುಂದಾಗಿದೆ. ಲಿಂಗಾಯತ ಹಿಂದುಳಿದ ಸಮುದಾಯಕ್ಕೆ ಡಿಸಿಎಂ ಪಟ್ಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಹೈಕಮಾಂಡ್ಗೆ ಕೆಲವೊಂದಿಷ್ಟು ಸಲಹೆಗಳನ್ನ ಕೊಡ್ಲಾಗ್ತಾ ಇದೆ. ಅಂದ್ರೆ ಈಗ ಒಂದು ಲಿಂಗಾಯತ ಸಮುದಾಯ, ಎಂ ಬಿ ಪಾಟೀಲ್, ನಾಯಕ ಸಮುದಾಯದಿಂದ
ಸತೀಶ್ ಅವರ ಹೆಸರು ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಯಾಕಂತಂದ್ರೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೇಳಿ ಕೇಳಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ MB ಪಾಟೀಲ್. ಮತ್ತೊಂದು ಕಡೆ ಈಗ ನಾಯಕ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ. ಈ ಹಿನ್ನೆಲೆ ಬಹುತೇಕ 2 DCM ಹುದ್ದೆಯನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರು ಇದಕ್ಕೆಲ್ಲ ಮಣೆ ಹಾಕ್ತಾರಾ ಅಥವಾ ಏನ್ ಮಾಡ್ತಾರೆ ಇವತ್ತಿನ ಸಭೆಯಲ್ಲಿ ಗೊತ್ತಾಗತ್ತೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರಿಗೆ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರ ಮಾತನ್ನ ಕಡೆಗಣಿಸುವುದಕ್ಕೆ ಆಗಲ್ಲ. ಕಡೆಗಣಿಸ್ಬಿಟ್ರೆ ಭಾರಿ ಹೊಡೆತ ಬೀಳುತ್ತೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಈಗ ನೋಡಿ. ಸಮುದಾಯವಾರು DCM ಸೃಷ್ಟಿಸಲು ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನ ಹೇರ್ತಾ ಇರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹುಗಾರ್, ಈಗ ಅಂತಿಮ ಹಂತಕ್ಕೆ ಬಂದುಬಿಟ್ಟಿದೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಒಂದು ಸಂಪುಟ ವಿಸ್ತರಣೆಯ ಕಸರತ್ತು. ಮತ್ತೊಂದು ಕಡೆಗೆ ಹೈಕಮಾಂಡ್ ನಾಯಕರಿಗೂ ಕೂಡ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಇವತ್ತೇನಾದ್ರೂ ಫೈನಲ್ ಆಗುತ್ತಾ ಪಟ್ಟಿ, ಯಾರೆಲ್ಲ ಇರಬಹುದು ಆ ಒಂದು ಲಿಸ್ಟ್ ನಲ್ಲಿ ಅಂತ? ದೀಪ, ಈಗಾಗಲೇ ಸಂಪುಟ ವಿಸ್ತರಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಕೂಡ ಆಗ್ತಾ ಇತ್ತು. ಕೆಲವೊಂದಿಷ್ಟು ಕಾರಣಗಳಿಂದ ಅದು ಮುಂದೂಡಲಾಗ್ತಾ ಇತ್ತು. ಆದ್ರೆ ಇದೀಗ ಮುಹೂರ್ತ ಅಂತೂ ಫಿಕ್ಸ್ ಆಗಿದೆ ಅನ್ನುವಂಥದ್ದು. ಇವತ್ತು CM DK ಶಿವಕುಮಾರ್ ಅವರು 9:30ಕ್ಕೆ ದೆಹಲಿಗೆ ಕೂಡ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ಅದಾದ ಬಳಿಕ ಇವತ್ತು ಸಂಜೆ ಸಂಸದರ ಒಂದು ಸಭೆ ಕೂಡ ಇದೆ. ಇವತ್ತು ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಸಭೆ ಒಂದು ರಾತ್ರಿ ನಡೆಯಬಹುದು ಅಥವಾ ನಾಳೆ ಅಂತೂ ಫಿಕ್ಸ್ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಗುತ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವರಿಂದ ಮತ್ತೆ DK ಶಿವಕುಮಾರ್ ಅವರಿಂದ ಮತ್ತೆ BK ಹರಿಪ್ರಸಾದ್ ಅವರ ಕಡೆಯಿಂದಲೂ ಕೂಡ ಅವ್ರದೇ ಆಗಿರ್ತಕ್ಕಂಥ ಪಟ್ಟಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ವೈಯಕ್ತಿಕವಾಗಿರ್ತಕ್ಕಂಥದ್ದು ಕೂಡ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಮೂವರು ನಾಯಕರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ಬಾರಿಯ ಒಂದು ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡಬೇಕು, ಏನೆಲ್ಲ ಮಾನದಂಡಗಳು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಈ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ರೆ ಮುಂದೆ ಪಕ್ಷಕ್ಕೆ ಏನ್ ಲಾಭ, ಯಾವ ರೀತಿ ಇವರು ನಿಭಾಯಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿನೂ ಕೂಡ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಫೈನಲ್ ಹಂತದಲ್ಲಿ ಇರ್ತಕ್ಕಂಥದ್ದು. ಆ ಫೈನಲ್ ಹಂತದಲ್ಲಿ ಯಾರನ್ನೆಲ್ಲ ಸಂಪುಟಕ್ಕೆ ತೆಗೆದುಕೊಳ್ಬೇಕು, ಯಾರನ್ನೆಲ್ಲ ಕೈ ಬಿಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ನಾಳೆ ಮಹತ್ವದ ಸಭೆಯನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ದೀಪ, ಈಗಾಗಲೇ ಇರುವಂತ 20 ಸ್ಥಾನಗಳಿಗೆ ಸುಮಾರು 30 ರಿಂದ 45 ಶಾಸಕರು ಬಹಳ ಪ್ರಬಲ ಪೈಪೋಟಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಮುದಾಯವಾರು, ಪ್ರಾದೇಶಿಕವಾರು ಕೂಡ ಮತ್ತೆ ಒಂದಿಷ್ಟು ಪಕ್ಷ ಹಿಂದೆ ಮಾತು ಕೊಟ್ಟಿತ್ತು. ಆದ್ರೂ ಸಹಿತ ನಾನು 3-4 ಬಾರಿ ಗೆದ್ದರೂ ಸಹಿತ ನಮಗೆ ಅವಕಾಶ ಸಿಕ್ಕಿಲ್ಲ ಪಕ್ಷದಲ್ಲಿ ಅನ್ನುವಂತಹ ಒಂದಿಷ್ಟು ಬೇಡಿಕೆಗಳು ಕೂಡ ಹಲವು ಶಾಸಕರು ಕೂಡ ಮುಂದಿಟ್ಟಿದ್ದಾರೆ. ಮತ್ತೊಂದು ಕಡೆ ಹಿರಿಯ ಶಾಸಕರು ನಮಗೆ ಮತ್ತೊಮ್ಮೆ ಅವಕಾಶ ಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಮುಂದಿಟ್ಟಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಪರಿಗಣಿಸಿ ಅದರ ಜೊತೆಗೆ ಈ ಬಾರಿಯ ಸಂಪುಟದಲ್ಲಿ ಯುವಕರಿಗೆ ಮಣೆ ಹಾಕಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಯಾಕಂತಂದ್ರೆ ಮುಂದಿನ 2028ರ ವಿಧಾನಸಭೆ ಚುನಾವಣೆ ಮತ್ತೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ, ಈ 2 ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ರಾಹುಲ್ ಗಾಂಧಿ ಅವರು ಒಂದು ಶಕ್ತಿಯುತವಾಗಿರ್ತಕ್ಕಂಥ ಸಂಪುಟವನ್ನ ರಚನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು, BK ಹರಿಪ್ರಸಾದ್ ಅವರು ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಆ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಸಂಪೂರ್ಣವಾಗಿರ್ತಕ್ಕಂಥವ್ರಿಗೆ ಕೊಡ್ತಾರೆ ಅನ್ನುವಂಥದ್ದು ಸಾಧ್ಯವಿಲ್ಲ. ಯಾಕಂತಂದ್ರೆ ಹೈಕಮಾಂಡ್ ನಾಯಕರದು ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ತಂತ್ರಗಾರಿಕೆ ಇದಾವೆ, ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಮಾನದಂಡಗಳಿದಾವೆ. ಆ ಮಾನದಂಡಗಳ ಆಧಾರದ ಮೇಲೆ ಈ ಬಾರಿಯ ಸಂಪುಟದಲ್ಲಿ ಶಾಸಕರಿಗೆ ಅವಕಾಶ ಮಾಡಿಕೊಡುವಂತದ್ದಿದೆ. ಒಂದಂತೂ ಸತ್ಯ, ಕುಮಾರ್ ಅವರು, ಸಿದ್ದರಾಮಯ್ಯವರು ಒಂದಿಷ್ಟು ಅವರ ಆಪ್ತರಿಗೆ ಬಹಳ ಪ್ರಬಲವಾಗಿರ್ತಕ್ಕಂಥ ರೀತಿಯಲ್ಲಿ ಕೂಡ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ಬಿಗಿಪಟ್ಟನ್ನು ಕೂಡ ಹಿಡಿಯುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಇಬ್ಬರು ನಾಯಕರ ಆಪ್ತರಿಗೆ ಒಂದಿಷ್ಟು ಅವಕಾಶ ಕೊಟ್ಟು ಅದರ ಜೊತೆಗೆ ಹೈಕಮಾಂಡ್ ಕೂಡ ಕೆಲವಷ್ಟು ಮಾನದಂಡಗಳನ್ನ ಇಟ್ಕೊಂಡು ಯುವಕರಿಗೆ ಮತ್ತೆ ಈ ಬಾರಿ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರ ಕೋಟಾದಡಿಯಲ್ಲಿ ಒಬ್ಬರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ 3-4 ಬಾರಿ ಗೆದ್ದಿರತಕ್ಕಂಥ ಶಾಸಕರಿಗೆ
ಶಾಸಕರಿಗೆ ಒಂದು 7-8 ಶಾಸಕರಿಗೆ ಅವಕಾಶ ಸಿಗುವಂತದ್ದು, ಅದರ ಜೊತೆಗೆ ಹೈಕಮಾಂಡ್ ನಾಯಕರು ಕೆಲವಷ್ಟು ನೇರವಾಗಿ ಕೂಡ ಒಂದು ಅಚ್ಚರಿ ಹೆಸರುಗಳನ್ನು ಕೂಡ ಈ ಬಾರಿ ಸಂಪುಟದಲ್ಲಿ ಕೂಡ ಸೇರ್ಪಡೆ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದಾವೆ. ಹಾಗಾಗಿ ಇವನ್ನೆಲ್ಲವನ್ನು ಕೂಡ ಅಳೆದು ತೂಗಿ ಸಮುದಾಯವಾರು ಕೂಡ ಯಾವುದೇ ರೀತಿ ಅಸಮಾಧಾನ ಆಗ್ಬಾರ್ದು, ಮತ್ತೆ ಹಿರಿತನದಲ್ಲಿ ಕೂಡ ಒಂದಿಷ್ಟು ಅಸಮಾಧಾನ ಆಗ್ಬಾರ್ದು, ಇವೆಲ್ಲಾ ಗಮನದಲ್ಲಿಟ್ಟುಕೊಂಡು ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮುಂದಾದಂತೆ ಕಾಣಿಸ್ತಾ ಇದೆ. ದೀಪಾ. ಎಸ್ ಬಸವರಾಜ್ ಹುಗಾರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಅಂತಿಮವಾಗಿ ಸಂಪುಟ ವಿಸ್ತರಣೆಯ ಪಟ್ಟಿ ಇವತ್ತು ಫೈನಲ್ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಎಲ್ಲರ ಚಿತ್ತ ಸಂಪುಟ ವಿಸ್ತರಣೆಯತ್ತ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಇವತ್ತು ಏನು ಮಹತ್ವದ ತೀರ್ಮಾನವನ್ನ ಕೈಗೊಳ್ತಾರೆ ಹೈಕಮಾಂಡ್ ನಾಯಕರು ಅನ್ನುವಂತಹ ಚರ್ಚೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ 20 ಸ್ಥಾನಗಳಿಗಾಗಿ 40 ಸಚಿವಾಕಾಂಕ್ಷಿಗಳೇನಿದ್ದಾರೆ ಲಾಬಿ ಮಾಡ್ತಿದ್ದಾರೆ. ಶತಾಯಗತಾಯವಾಗಿ ಸ್ಥಾನಮಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸರ್ಕಸ್ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಸಾಕಷ್ಟು ಬಾರಿ ಮನವೊಲಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ ಕೆಲವೊಂದಿಷ್ಟು ಸಚಿವಾಕಾಂಕ್ಷಿಗಳಿಂದ. ಯಾರಿಗೆ ಒಲಿಯತ್ತೆ ಭಾಗ್ಯ, ಯಾರಿಗೆ ಒಲಿಯತ್ತೆ ಜಾಕ್ಪಾಟ್ ಅನ್ನೋದು ಕಾದು ನೋಡಬೇಕಾಗುತ್ತೆ.